ನಿನ್ನೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಹಾಗೂ ಇವತ್ತು ನಮ್ಮ ಜೊತೆ KP ಮಲ್ನಾಡ್ ಹಾಗೂ ಯತೀಶ್ ಕಲ್ಯಾಣ್ 3 ಜನ ಯೂಟ್ಯೂಬರ್ಸ್. ನಾವಿವತ್ತು ನಿಮಗೆ ಪಂಚಲಿಂಗಗಳ ದರ್ಶನವನ್ನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಮೊದಲನೇದು ಏಕಾಂಬರೇಶ್ವರ ದೇವಸ್ಥಾನ ಅಂತ ಕಾಂಚೀಪುರಂ ಅಲ್ಲಿರೋದು. ಯಾವ ಥರ ಇರುತ್ತೆ ಏನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಸಮೇತ ಎಲ್ಲ ನಿಮಗೆ ಸಿಗುತ್ತೆ. ನೋಡಿ, ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡಿ. ಹಾಗೆ ಇವತ್ತು ನಾವು ಇಲ್ಲಿ KSR ರೈಲ್ವೆ ಸ್ಟೇಷನ್ ಅಲ್ಲಿ ಬ್ಯಾಕ್ ಗೇಟ್ ಅಲ್ಲಿ ಎಂಟ್ರಿ ಆಗ್ತಾ ಇದೀವಿ. ಬಾಯ್ಸ್ ಎಲ್ಲ ಎಂಟ್ರಿ ಆಯ್ತು. ಇವತ್ತು ನಾವು ಕಾಂಚೀಪುರಂಗೆ ಬೆಂಗಳೂರಿಂದ ಯಾವುದೇ ರೀತಿ ಡೈರೆಕ್ಟ್ ಟ್ರೈನ್ ಇಲ್ಲ. ನಾವು ಹೋಗ್ತಾ ಇರೋದು ಬಂದು ಕಾವೇರಿ ಎಕ್ಸ್ಪ್ರೆಸ್ ಅಂತ, ಅದು ಅಶೋಕ್ಪುರಂ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅರ್ಕೋರಂ ಅಲ್ಲಿ ಇಳಿದು ಅಲ್ಲಿಂದ ಟ್ರೈನ್ ಎಕ್ಸ್ಚೇಂಜ್ ಮಾಡಿ ಕಾಂಚೀಪುರಂಗೆ ಹೋಗ್ತಾ ಇದೀವಿ. ಟ್ರೈನ್ ಸಂಖ್ಯೆ ಇಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೂ ಸ್ಕ್ರೀನ್ ಮೇಲೆ ಇರುತ್ತೆ ನೋಡಿ. 16002 ಏನೋ ಸಮಥಿಂಗ್ ಇದೆ, ಎಷ್ಟೋ ಒಂದು ಮರ್ತವಾಗಿದೆ. ಏನು ಕಾವೇರಿ ಎಕ್ಸ್ಪ್ರೆಸ್ ಅಂತ ಒಟ್ನಲ್ಲಿ. ಟ್ರೈನಿಗೆ ಹತ್ಕೊಳ್ಳಿ, ಅರಕೋರಮಿಗೆ ಹೋಗಿ, ಅರಕೋರಂ ಇಂದ ಸೀದಾ ಕಾಂಚೀಪುರ ಹೋಗಿ ದರ್ಶನ enjoy ಮಾಡಿ ಯಾವ ತರ ಇರುತ್ತೆ ಏನು ಅಲ್ಲಿ ಹಿಸ್ಟ್ರಿ ಏನು ಡೀಟೇಲ್ಸ್ ಎಲ್ಲ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀವಿ. ಎಲ್ಲ ತೋರ್ಸ್ಕೊಡ್ತೀವಿ ನಿಮ್ಗೆ. ಯಾಕ್ರಿ ತಲೆ ಬಿಸಿ, ಸ್ಟೇ ಟ್ಯೂನ್. ಸುಮ್ಮನೆ ನೋಡಿ ಲಾಸ್ಟ್ ವರೆಗೆ. ಬಂದ 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 ಕಾವೇರಿ ಎಕ್ಸ್ಪ್ರೆಸ್. ಇದೇ ಟ್ರೈನ್ ಅಲ್ಲಿ ನಾವು ಪಯಣವನ್ನ ಬೆಳೆಸ್ತಾ ಇರೋದು. ಇದೀಗ ನಾವು ಬೆಂಗಳೂರು KSR ಇಂದ 6 ಜನ ಅರ್ಕೋರಂ ಸ್ಟೇಷನ್ಗೆ ಬಂದಿದೀವಿ. ನೋಡ್ಬೋದು ಅರ್ಕೋರಂ ಸ್ಟೇಷನ್ ಯಾವ ತರ ಇದೆ ಅಂತ. ಆಲ್ರೆಡಿ ನಾವು ಕಾಂಚೀಪುರಂಗೆ ಹೋಗೋ ಟ್ರೈನ್ ಸಹ ಬಂದ್ ನಿಂತಿದೆ. ಇದು ಇಮೋ ಟ್ರೈನು. ನಮ್ಮ ಸೈಡ್ ಎಲ್ಲ ಡೆಮೋ ಟ್ರೈನ್ ಅಂತ ಅಂತೀವಿ, ಬಟ್ ಈ ಸೈಡ್ ಎಲ್ಲ ಇಮೋ ಟ್ರೈನು. ಒಳಗಡೆ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ನಾವು ಅರ್ಕೋರಂ ಇಂದ ಕಾಂಚೀಪುರಂಗೆ ಹೋಗ್ತಾ ಇರೋ ಟ್ರೈನ್ ಸಂಖ್ಯೆ ಬಂದು 44001. ಇಲ್ಲಿಂದ ಕಾಂಚೀಪುರಂಗೆ 10 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ನಮ್ಮ ಇವರು ಸಹ ಬಂದಿದ್ದಾರೆ, ಇವ್ರನ್ನ ನಾವು ಇಂಟ್ರೊಡ್ಯೂಸ್ ಅವರಿಗೂ ಕೂಡ ಮಾಡಿರಲಿಲ್ಲ. ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ಇದೆ ಇಮೋ ಟ್ರೈನು. ಭೂಮಿಕಾ ಅವ್ರು ಸಹ ಜಾಯ್ನ್ ಆಗಿದ್ದಾರೆ. ನಮ್ಮ ಚರಣ್ ಬ್ರೋ, ಯತೀಶ್ ಅವ್ರ ಫ್ರೆಂಡ್ ಇವರು. ಯತೀಶ್ ಅವ್ರು ಅಲ್ಲಿದ್ದಾರೆ. ಯತೀಶ್ ಈ ತರ ಇದೆ ಡೆಮೋ ಟ್ರೈನ್. ನೋಡ್ಬೋದು ಎಲ್ಲ ವುಡನ್ ಸೀಟ್ಸ್, ಎಲ್ಲ ಹ್ಯಾಂಡಲ್ ಇಟ್ಕೊಳಕ್ಕೆ ಸೈಡ್ ಸಪೋರ್ಟರ್ಸ್. ನೀವು ಕುಂತ್ಕೊಂಡಾರು ಹೋಗ್ಬೋದು, ಮಲ್ಕೊಂಡಾರು ಹೋಗ್ಬೋದು, ನೇತಾಡ್ಕೊಂಡಾರು ಹೋಗ್ಬೋದು. ಚಾರ್ಜ್ ಹಾಕೊಳಕ್ಕೆ ಇದಿಲ್ಲ. ಇದು ಆಟೋಮೆಟಿಕ್ ಅಂದ್ರೆ ಇದು ಬ್ರೋ ಮ್ಯಾಗ್ನೆಟಿಕ್ ಟೈಪ್. ನೀವು ಫೋನ್ ಜಸ್ಟ್ ಹಿಂಗ್ ಇಟ್ರೆ ಸಾಕಿಲ್ಲಿ ಚಾರ್ಜ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಕಾಂಚೀಪುರಂ ಅಂತ ಸಿಗೋಣ. ಮತ್ತೆ ಭೇಟಿ ಆಗೋಣ ಕಾಂಚೀಪುರಂ. ವಿ ಆರ್ ಹಿಯರ್ ಇನ್ ಕಾಂಚೀಪುರಂ. ಕಾಂಚೀಪುರಂ ರೈಲ್ವೆ ಸ್ಟೇಷನ್ ಹೊರಗಡೆ ಬರ್ತಾ ಇದೀವಿ. ಈಗ ನಾವು ಕಂಚಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದೀವಿ. ನಮ್ ಬಾಯ್ಸ್ ಎಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಕಾಂಚೀಪುರಂ. ಎಗರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಕಾಂಚೀಪುರಂ ಅಲ್ಲಿ ನೀವು ಮೇಯ್ನ್ ಆಗಿ ಕಂಚಿ ಕಾಮಾಕ್ಷಿ, ಆಮೇಲೆ ಏಕಾಂಬರೇಶ್ವರ, ಪಂಚಭೂತದಲ್ಲಿ ಒಂದು, ವರದರಾಜ ದೇವಸ್ಥಾನ, ಈ ತರ ಸುಮಾರು. ಆಮೇಲೆ ಈ ಒಂದು ಸ್ಥಳ ಬಂದು ಮೇಯ್ನ್ ಆಗಿ ದೇವಾಲಯಗಳ ಸ್ಥಳ ಅಂತಾನೆ ಹೆಸರುವಾಸಿ. ಸಾವಿರಾರು ದೇವಸ್ಥಾನ ಇದೆ ಅಂತ ಇಲ್ಲಿ. ಅದ್ರಲ್ಲಿ ನಾವು ಮೇಯ್ನ್ ದೇವಸ್ಥಾನಗಳನ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ವಿ ವಿಲ್ ಡೂ ಇಟ್. ಇವತ್ತು ನಮಗೆ 1 ದಿನ ಟೈಮ್ ಇದೆ. ಅದ್ರಲ್ಲಿ ಎಲ್ಲಾ ದೇವಸ್ಥಾನಗಳು 12 ಗಂಟೆ ಬಾಗ್ಲಾಗ್ತವೆ. ಅಷ್ಟೊಳಗಡೆ ಎಲ್ಲ ವಿಸಿಟ್ ಮಾಡ್ಬೇಕು. ನೋಡೋಣ. ನೋಡಿ ಅದೇ ರೈಲ್ವೆ ಸ್ಟೇಷನ್. ಅಲ್ಲಿಂದ ಈ ಸರ್ಕಲ್ ಅಲ್ಲಿ ಸೀದಾ ಹೋದ್ರೆ 750 ಮೀಟರ್ ಅಷ್ಟೇ ದೇವಸ್ಥಾನ, ಕಂಚಿ ಕಾಮಾಕ್ಷಿ ದೇವಸ್ಥಾನ. ಇಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ ನಿಮ್ಗೆ ಹೆಜ್ಜೆಜ್ಜೆಗೂ ದೇವಸ್ಥಾನಗಳು ಸಿಗುತ್ತೆ. ಸಾವಿರಾರು ದೇವಸ್ಥಾನಗಳಿರುವಂತ ಜಾಗ ಇದು. ಇದೇ ಆರ್ಚ್ ಎಂಟ್ರೆನ್ಸ್ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ. ಕಾಂಚೀಪುರಂ ಅಲ್ಲಿ ಮತ್ತಿನ್ನೇನು ವಿಶೇಷತೆ ಅಂದ್ರೆ, ನೀವು ಅತಿ ಹೆಚ್ಚಾಗಿ ಈ ಕಾಂಚೀಪುರಂ ಸಿಲ್ಕ್ ಅಂಡ್ ಸ್ಯಾರೀಸ್ ನ ಕೇಳೇ ಇರ್ತೀರ.
ಹೆವಿ ಸಿಲ್ಕ್ ಅಂಡ್ ಸ್ಯಾರೀಸ್ ಇಲ್ಲಿ ಫೇಮಸ್. ಸುಮಾರು ಬೇರೆ ಬೇರೆ ಡಿಸ್ಟಿಕ್, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಸೀರೆನ ತಗೊಂಡೋಗ್ತಾರೆ. ಸುಮಾರು ಅಂಗಡಿಗಳಿದಾವೆ, ಬಟ್ ನಾವು ಬೆಳಗ್ಗೆನೆ ಬಂದಿದ್ದೀವಿ, ಯಾವ ಇನ್ನೂ ಓಪನ್ ಆಗಿಲ್ಲ. ನೋಡೋಣ. ಒಂದು ಗೋಪುರವನ್ನ ನೋಡ್ಬೋದು, ಕಾಮಾಕ್ಷಿಯ ಗೋಪುರ. ವೆಸ್ಟ್ ಗೋಪುರ ಅಲ್ಲಿ ಆ ಕಡೆಗೆ ಹೋಗಿ ಎಂಟ್ರೆನ್ಸ್ ಆಗ್ಬೇಕು. ಸೊ ಇಲ್ಲಿ ಏನಂದ್ರೆ ಬಂದಾಗ ಈ ಕಡೆ ಕ್ಲೋಸ್ ಮಾಡಿರ್ತಾರೆ. ನಾವು ರೈಲ್ವೆ ಸ್ಟೇಷನ್ ಇಂದ ಬಂದು ಸೀದಾ ರೈಟ್ ತಗೊಂಡು ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತಗೊಂಡು ಎಂಟ್ರೆನ್ಸ್. ಕಂಚಿ ಕಾಮಾಕ್ಷಿ ಅಮ್ಮನ ಎಂಟ್ರೆನ್ಸ್ ಅಲ್ಲಿ ಇರೋಂತ ಇನ್ನೊಂದು ಗೋಪುರ ಇದು. ಈ ಇನ್ನೊಂದ್ ಸೈಡ್ ಇನ್ನೊಂದ್ ಭಾಗದಲ್ಲಿ ಇರೋಂಥದ್ದು. ಇಲ್ಲಿ ಫ್ರೆಶ್ ಅಪ್ಗೆ ಅಂತ ಇಲ್ಲೆಲ್ಲ ಕರ್ಕೊಂಬಂದ್ರು ನನ್ನ ಮಕ್ಕಳು. ದಯವಿಟ್ಟು ಬರೋಂಥವ್ರು ರೈಲ್ವೆ ಸ್ಟೇಷನ್ ಅಲ್ಲೇ ಫ್ರೆಶ್ ಅಪ್ ಆಗಿ ಬನ್ನಿ. ಸುಮ್ನೆ 50 ರೂಪಾಯಿ 100 ರೂಪಾಯಿ ಅಂತ ಸುಲಿಗೆ ಮಾಡ್ತಾವ್ರ ಇಲ್ಲಿ. ನೀವು ಮಕ ತೊಳೋರು ದುಡ್ಡು, ವಾಶ್ರೂಮ್ಗೆ ಹೋದ್ರು ದುಡ್ಡು, ಸ್ನಾನಕ್ ದುಡ್ಡು, ಬಿಸಿನೀರಿಗೆ ದುಡ್ಡು ಸುಲಿಗೆ ಮಾಡ್ತಾರೆ. ದಯವಿಟ್ಟು ಜಾಗೃತರಾಗಿರಿ, ಇಲ್ಲ ಅಂದ್ರೆ ಯಥೇಚ್ಛವಾಗಿ ದುಡ್ಡು ಹಿಡ್ಕೊಂಡ್ ಬಂದಿರಿ ಅಷ್ಟೇ. ಸೌತ್ ಗೋಪುರಂ ಇದು, ಸೌತ್ ಕಡೆ ಇರೋಂತ ಒಂದು ಗೋಪುರ. ಎಂಟ್ರೆನ್ಸ್ ಕಾಮಾಕ್ಷಿ ದೇವಸ್ಥಾನದ ಒಳಗಡೆ ಯಾವ ತರ ವಿನ್ಯಾಸ ಇದೆ, ಏನೇನಿದೆ ನೋಡಿ. ಸೂರ್ಯೋದಯ 7 ಗಂಟೆ ಸಮಯ ಬಂದಿದೀವಿ. ಇಲ್ಲಿ ಕಲ್ಯಾಣಿ ಇದೆ ನೋಡಿ, ಕಲ್ಯಾಣಿ ಯಾವ ತರ ಇದೆ ಅಂತ. ಯಾರನ್ನೂ ಬಿಡಲ್ಲ ಒಳಗಡೆಗೆ. ಒಳ್ಳೆ ಕೆಲಸ ಮಾಡೋರೆ, ಎಲ್ಲ ಗಲೀಜ್ ಮಾಡಾಕ್ಬಿಡೋರು. ಮೀನುಗಳಿದಾವೆ. ಜನ ಜಾಸ್ತಿ ಆಗೋ ಮುಂಚೆ ದರ್ಶನ ಮಾಡ್ಕೊಂಡ್ಬಿಡೋಣ. ಏನೋ ಫಂಕ್ಷನ್ಸ್ ಇದೆ ಇವತ್ತು. ತಾಯಿಯ ದರ್ಶನ ಅದ್ಭುತವಾಗಾಯ್ತು. ಒಳಗಡೆ ಎಲ್ಲೂ ವಿಡಿಯೋ ಮಾಡಕ್ಕೆ ಅಲೋನೇ ಇಲ್ಲ. ನೀವ್ ಇಲ್ಲಿ ಬಂದೆ ನೋಡ್ಬೇಕು, ನಾವಿಲ್ಲೇನು ತೋರ್ಸಕ್ ಆಗಲ್ಲ. ತಾಯಿಯ ದರ್ಶನ ಯಾವ ರೀತಿ ಆಯ್ತು ಅಂದ್ರೆ, ಎಷ್ಟು ಅದ್ಭುತವಾಗಾಯ್ತು ಅಂದ್ರೆ ಅದನ್ನ ವರ್ಣಿಸಲು ಸಾಧ್ಯವಿಲ್ಲ. ದೇವಸ್ಥಾನದ ಹೊರಾಂಗಣ ನೋಡ್ಬೋದು ಯಾವ ತರ ಇದೆ ಅಂತ. ಪ್ರವೀಣ್ ಅವರು ಅವರ ಛಾಯಾಗ್ರಹಣವನ್ನ ನೋಡ್ಬೋದು. ಪ್ರವಾಸದಲ್ಲಿರುವ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರೆ. ಪ್ರವಾಸಕ್ಕೆ ಪ್ರಸಾದ ಕೊಟ್ಟಿದ್ದಾರೆ, ಸಿಹಿ ಪೊಂಗಲ್ ಬೆಳಗ್ಗೆನೆ ತುಂಬಾ ಅಚ್ಚುಕಟ್ಟಾಗಿದೆ. ಒಳ್ಳೆ ದರ್ಶನ ಆಯ್ತು, ಒಳ್ಳೆ ಪೊಂಗಲ್ ಕೊಟ್ಟವ್ರೆ. ಇಲ್ಲಿ ಶಿವಪ್ಪನ ದರ್ಶನ ಮಾಡೋಣ. ಓಂ ನಮಃ ಶಿವಾಯ. ಈ ಒಂದು ಕಂಚಿ ಕಾಮಾಕ್ಷಿ ದೇವಸ್ಥಾನದ ಒಂದು ಇತಿಹಾಸ ನಾವು ನೋಡ್ತಾ ಹೋದ್ರೆ, ಕಂಚಿ ಕಾಮಾಕ್ಷಿ ಹೇಗೆ ಇಲ್ಲಿ ನೆಲೆಸಿದ್ರು ಇದನ್ನೆಲ್ಲ ನಾವು ಕೆದಕ್ತಾ ಇತಿಹಾಸನ ತಿಳಿಸ್ತಾ ಹೋದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸತೀದೇವಿಯ ಒಂದು ಕತೆ. ಅಂದ್ರೆ ಸತೀದೇವಿಯು ಶಿವನನ್ನ ಮದುವೆ ಆಗಕ್ಕೆ ತುಂಬಾ ಇಷ್ಟಪಟ್ಟಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ತನ್ನ ತಂದೆ ದಕ್ಷ ರಾಜ ಅದನ್ನ ಒಪ್ಪದೆ ಅದನ್ನ ಆಪೋಸ್ ಮಾಡ್ತಾ ಇರ್ತಾನೆ. ಆ ಒಂದು ಕಾರಣಕ್ಕೆ ಏನಾಗುತ್ತೆ ಅಂದ್ರೆ, ದಕ್ಷ ಒಂದು ಯಜ್ಞ ಮಾಡ್ತಾ ಇರ್ತಾನೆ. ಆ ಯಜ್ಞದ ಸಮಯದಲ್ಲಿ ಸತೀದೇವಿಯು ತನ್ನ ಪ್ರೀತಿಯ ಒಂದು ಪ್ರಸ್ತಾಪವನ್ನ ಮಾಡ್ತಾಳೆ. ದಕ್ಷರಾಜ ಕಡಾಖಂಡಿತವಾಗಿ ಅದು ಆಗದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಆ ಒಂದು ಯಜ್ಞ ಕುಂಡಕ್ಕೆನೆ ಸತೀದೇವಿಯು ಆರಿ ತನ್ನ ದೇಹವನ್ನ ದಾನ ಮಾಡ್ಕೊಂಡ್ಬಿಡ್ತಾಳೆ. ಅಂದ್ರೆ ಅಲ್ಲೇ ಆಹುತಿಯಾಗಿ ಹೋಗ್ತಾಳೆ. ಅದನ್ನ ತನ್ನ ತ್ರಿಕಾಲ ದೃಷ್ಟಿಯಿಂದ ನೋಡಿದಂತ ಶಿವನು ತುಂಬಾ ಕೋಪಗೊಂಡು ದಕ್ಷನ ತಲೆಯನ್ನ ಛೇದನ ಮಾಡ್ಬಿಡ್ತಾನೆ, ಅಂದ್ರೆ ಕತ್ತರಿಸ್ತಾನೆ. ಅದಾದ್ಮೇಲೆ ಆ ಯಜ್ಞಕುಂಡದಲ್ಲಿದ್ದಂತ ಸತೀದೇವಿಯ ಒಂದು ದೇಹವನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಭೂಲೋಕವನ್ನ ಪ್ರದಕ್ಷಿಣೆ ಹಾಕಕ್ ಹೊರಡ್ತಾನೆ. ಹಾಗೆ ಇಡೀ ಭೂಲೋಕವನ್ನ ತಾನು ತನ್ನ ಕೈಯಲ್ಲಿ ಸತೀದೇವಿಯನ್ನ ಇಟ್ಕೊಂಡು ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಇಡೀ ಭೂಮಿಯಲ್ಲಿ. ಅದನ್ನೆಲ್ಲ ನೋಡಿದಂತ ದೇವಾನು ದೇವತೆಗಳು ಋಷಿ ಮುನಿಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುದೇವ ಇದನ್ನ ಹೇಗಾರು ಮಾಡಿ ತಡಿರಿ, ಭೂಲೋಕವನ್ನ ಉಳಿಸಿ ಅಂತ ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ಏನು ತೋರಿಸದಲೆ ಲಾಸ್ಟಿಗೆ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಕೈಯಲ್ಲಿದ್ದಂತ ಒಂದು
ಆ ಚಕ್ರ ಇರುತ್ತಲ್ಲ, ವಿಷ್ಣು ಚಕ್ರವನ್ನ ಆ ಸತಿ ಮೃತದೇಹದ ಮೇಲೆ ಪ್ರವಾಹ ಮಾಡ್ತಾರೆ. ಆ ಪ್ರವಾಹದಿಂದ ಸತೀ ದೇವಿಯ ಒಂದು ಮೃತದೇಹ 51 ಭಾಗಗಳಾಗಿ ಈ ಒಂದು ಭೂಮಿಯ ಮೇಲೆ ಬೀಳ್ತಾ ಹೋಗುತ್ತೆ. ಅದ್ರಲ್ಲಿ ನಾಭಿಯ ಭಾಗ ಅಂದ್ರೆ ನಮ್ಮ ಕನ್ನಡದಲ್ಲಿ ಒಕ್ಕಳ ಅಂತ ಏನ್ ಕರಿತೀವಿ, ಒಕ್ಕಳು, ಆ ಒಂದು ಭಾಗ ಈ ಒಂದು ಕ್ಷೇತ್ರದಲ್ಲಿ ಬಂದು ಬಿದ್ದಿರುತ್ತೆ. ಬಿದ್ದಾಗ ಇಲ್ಲಿ ಸೃಷ್ಟಿಯಾದಂಥದ್ದೇ ಕಂಚಿ ಕಾಮಾಕ್ಷಿ. ಹಾಗೆ ಇಲ್ಲಿನ ಇನ್ನೊಂದು ತರ ಇತಿಹಾಸ ಏನಂತ ಅಂದ್ರೆ, ಬಂಡಾಸುರನನ್ನ ವಧನ ಮಾಡಕ್ಕೆ ಪಾರ್ವತಿ ದೇವಿಯು ಕಂಚಿಯ ಒಂದು ಕಂಚಿಯಲ್ಲಿ ಕಾಮಾಕ್ಷಿ ದೇವಿಯ ಒಂದು ಸ್ವರೂಪವನ್ನ ತಾಳಿ ಈ ಒಂದು ದೇವಸ್ಥಾನದ ಸಮೀಪದಲ್ಲಿ ಬಂಡಾಸುರನನ್ನ ವಧನ ಮಾಡಿ ಕ್ರೋಧಗೊಂಡು ಗರ್ಭಗುಡಿ ಅಂದ್ರೆ ಇಲ್ಲಿ ಕೂತಿರ್ತಾಳೆ. ಅದನ್ನ ಅರಿತಂತ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಇಲ್ಲಿಗೆ ಒಂದು ಪಯಣವನ್ನ ಬೆಳೆಸಿ ಆ ಕ್ರೋಧಗೊಂಡಂತ ಒಂದು ಕಾಮಾಕ್ಷಿ ದೇವಿಯನ್ನ ಆಡಿ ಹೊಗಳಿ ಶಾಂತ ರೂಪಕ್ಕೆ ತಂದು, ಶಾಂತ ರೂಪದಿಂದ ಪೂಜೆಗಳನ್ನೆಲ್ಲ ಮಾಡಿ, ಆಮೇಲೆ ದೇವಿಯ ಹತ್ತಿರ ಶ್ರೀಚಕ್ರವನ್ನ ಸ್ಥಾಪಿಸಿ ಇದೇ ರೀತಿ ಪೂಜೆನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೀವು ಶಾಂತ ಸ್ವರೂಪಿ ಆಗಿರುವ ಕಂಚಿ ಕಾಮಾಕ್ಷಿ ಅಮ್ಮನ ಒಂದು ವಿಗ್ರಹವನ್ನ ನೋಡ್ಬೋದು. ತುಂಬಾ ಅಚ್ಚುಕಟ್ಟಾಗಿದೆ ಒಳಗಡೆ ದೇವಸ್ಥಾನ. ದೇವರಂತೂ ಕಣ್ ತುಂಬಿಕೊಂಡು ಆನಂದ ಆಗುತ್ತೆ ದೇವ್ರನ್ನ ನೋಡ್ತಾ ಇದ್ರೆ. ಎಷ್ಟೋ ವಿಡಿಯೋಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಇಲ್ಲಿಗೆ ಬಂದು ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತು ಅದು ಈಡೇರಿತು. ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ತುಂಬಾ ಚೆನ್ನಾಗಿದೆ. ಆಗ್ಲೇ ನಾನು ಹೇಳ್ದಂಗೆ ದಯವಿಟ್ಟು ಬರೋರು ಹೆಚ್ಚಿಗೆ ದುಡ್ಡಿದ್ರೆ ಆರಾಮಾಗಿ ಇಲ್ಲಿ ಲಾಡ್ಗೇಜ್ ಮಾಡ್ಕೊಂಡು ಆರಾಮಾಗಿ ಇದ್ ಮಾಡ್ಬೋದು. ಇಲ್ಲ ಅಂದ್ರೆ ಸುಮ್ನೆ ಈ ಫೇಸ್ ವಾಶು ಅದಕ್ಕೆ ಇದಕ್ಕೆ 50, 100, ಬಿಸಿನೀರಿಗೆ 100, ಡ್ರೆಸ್ ಚೇಂಜ್ ಮಾಡಕ್ಕೆ 10 ರೂಪಾಯಿ 20 ರೂಪಾಯಿ ಏನೇನಕ್ಕೋ ದುಡ್ಡು ಕೇಳ್ತಾ ಇರ್ತಾರೆ. ಅದೊಂದು ಇಲ್ಲಿ ಇದಿದೆ, ಸರಿ ಇಲ್ಲ. ಇನ್ನ ಒಳಗಡೆ ಎಲ್ಲ ವ್ಯವಸ್ಥೆ ಸಖತ್ತಾಗಿದೆ. ಹಾಗೆ ಈ ಒಂದು ದೇವಸ್ಥಾನವನ್ನ ಸುಮಾರು ರಾಜರು ಅವರ ಆಳ್ವಿಕೆ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಬರ್ತಾರೆ. ಯಾವ್ಯಾವ ರಾಜರು ಏನೇನು ಅಂತ ಫುಲ್ ಡೀಟೇಲ್ ಆಗಿ ನಮ್ಮ ಪ್ರವೀಣ್ ಅವ್ರು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ನಮಗ್ ತಿಳಿದಿರೋ ಪ್ರಕಾರ ಮುಂಚೆ ಈ ಒಂದು ದೇವಸ್ಥಾನ ಪಲ್ಲವರ ರಾಜಧಾನಿ ಆಗಿತ್ತು. ಅಂದ್ರೆ ಕಾಂಚೀಪುರಂ ಅನ್ನುವಂತ ಸ್ಥಳ ಪಲ್ಲವ ರಾಜವಂಶದ ರಾಜಧಾನಿಯಾಗಿತ್ತು. ಹಾಗೆ ಮುಂದೆ ರಾಜವಂಶಗಳು ಬರ್ತಾ ಬರ್ತಾ ಆಮೇಲೆ ಯಾರು ಬಂದ್ರು, ಪಲ್ಲವರ ನಂತರ ಚೋಳರು ಈ ಒಂದು ಸ್ಥಳಗಳನ್ನ ಒಳಗಡೆ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ರಾಜಗೋಪುರಗಳಿದಾವೆ. ಈ ಹೊರಗಡೆ ಕಾಂಪೌಂಡ್ ಮತ್ತೆ ರಾಜಗೋಪುರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥಾನವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ. ಅದರಲ್ಲೂ ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಈ ಒಂದು ರಾಜಗೋಪುರಗಳನ್ನ ಕಟ್ಟಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಹಾಗೆ ಸಂಪೂರ್ಣ ಒಂದು ಈ ಒಂದು ಗೋಪುರಗಳು ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನೀವು ಗೋಪುರಗಳ ಒಂದು ಸ್ಟ್ರಕ್ಚರ್ ಗಳನ್ನು ನೋಡ್ತಾ ಇರ್ಬೋದು. ದ್ರಾವಿಡ ಶೈಲಿಯ ಒಂದು ಗೋಪುರಗಳು ಆ ಒಂದು ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನೀವು ಗಮನಿಸ್ತಾ ಇರ್ಬೋದು. ವೀಕ್ಷಕರೇ, ಈ ಒಂದು ಸ್ಥಳದಲ್ಲಿ ನೀವು 4 ಗೋಪುರಗಳನ್ನ ನೋಡ್ಬೋದು. ಇದು ದೇವರ ಗೋಪುರ, ಗರ್ಭಗುಡಿ ಹತ್ರ ಇರೋಂಥದ್ದು ಮೇನ್. ಇದು ಅದ್ರ ಮುಂದೆ ಇದು ಇನ್ನೊಂದು, ಈ ಸೈಡ್ ಒಂದು, ಇಲ್ಲೊಂದು, ಇನ್ನ ಆಚೆ ಈ ಮರೆಯಲ್ಲೊಂದಿದೆ, ಈ ಮರದ ಹಿಂದೆ ಒಂದಿದೆ ಮರೆಯಲ್ಲಿ ಆ ಸೈಡ್. ಈ ಹೆಸರು ಕಾಮಾಕ್ಷಿ. ಕಾ ಅಂತ ಹೇಳಿದ್ರೆ ಸರಸ್ವತಿ, ಮಾ ಅಂತ ಹೇಳಿದ್ರೆ ಲಕ್ಷ್ಮಿ, ಹಾಗೆ ಅಕ್ಷಿ ಅಂತ ಹೇಳಿದ್ರೆ ಕಣ್ಣು. ತನ್ನ 2 ಕಣ್ಣುಗಳಲ್ಲಿ ಸರಸ್ವತಿ ದೇವಿ ಹಾಗೆ ಲಕ್ಷ್ಮೀ ದೇವಿಯನ್ನ ಕಣ್ಣುಗಳನ್ನಾಗಿಸಿಕೊಂಡಿರ್ತಕ್ಕಂಥ ದೇವಿಯೇ ಕಾಮಾಕ್ಷಿ ದೇವಿ. ಹಾಗಾಗಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಾಗ. ನೀವು ಈ ಒಂದು ಜಾಗಕ್ಕೆ ಭೇಟಿ ಕೊಟ್ರೆ
ಆ ತಾಯಿಯ ದರ್ಶನ ಪಡೆದ್ರೆ ನೀವು ಸರಸ್ವತಿ ಇಂದ ವಿದ್ಯೆ ಹಾಗೂ ಲಕ್ಷ್ಮೀ ದೇವಿಯಿಂದ ಅಷ್ಟೈಶ್ವರ್ಯಗಳನ್ನ ಪಡ್ಕೊಂಡಂತೆ ಎಂಬುವ ಒಂದು ಪ್ರತೀತಿ ಕೂಡ ಇದೆ. ಆಮೇಲೆ ಸ್ವಯಂಭೂ ವಿಗ್ರಹ ಇದು. ಸ್ವಯಂಭೂ ಅಂದ್ರೆ ನಮ್ಮ ಪ್ರವೀಣ್ ಅವ್ರು ತಿಳಿಸ್ತಾರೆ. ಈ ಒಂದು ವಿಗ್ರಹವನ್ನ ಸ್ವಯಂಭೂ ಅಂತ ಕರೀತಾರೆ. ಸ್ವಯಂಭೂ ಅಂತ ಹೇಳಿದ್ರೆ ಸ್ವತಃ ಒಂದು ಹೆಣ್ಣೆನೆ ಈ ಒಂದು ವಿಗ್ರಹವಾಗಿ ಕೂತಿರ್ತಕ್ಕಂಥದ್ದು. ತುಂಬಾ ಅತಿ ಸುಂದರವಾಗಿರ್ತಕ್ಕಂಥ ಒಂದು ವಿಗ್ರಹ. ನೀವು ಒಮ್ಮೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ವಿಗ್ರಹವನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ, ಅಷ್ಟು ಸುಂದರವಾಗಿದೆ ಈ ಒಂದು ವಿಗ್ರಹ. ಒಮ್ಮೆ ಭೇಟಿ ಕೊಡಿ. ಬೆಳಗ್ಗೆ ಹೊತ್ತು ಬನ್ನಿ, ಅಷ್ಟು ರಶ್ ಇರಲ್ಲ. ನಾವ್ ಆಲ್ಮೋಸ್ಟ್ 7 ಕಾಲ್ ಆಗಿತ್ತು. ಸ್ವಲ್ಪ ಜನ ರಶ್ ಇತ್ತು, ಚೆನ್ನಾಗಿ ದರ್ಶನ ಆಯ್ತು. ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಬಟ್ ನೀವ್ ಈಗ ನೋಡ್ಬೇಕಾಯ್ತು, ನಾನು ತೋರಿಸ್ಲಿಲ್ಲ. ಈಗ ಆಲ್ರೆಡಿ 8:30 9 ಗಂಟೆ ಟೈಮು. ಸಖತ್ ಜನ ಆಗ್ಬಿಟ್ರು ಇವಾಗ. ಕ್ಯೂ ಸಖತ್ ಆಗಿದೆ. ಸೊ ಆದಷ್ಟು 7 ಗಂಟೆ ಒಳಗಡೆ ಬರಕ್ ಟ್ರೈ ಮಾಡಿ. 6 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ನೀವು ಅಷ್ಟೊತ್ತಿಗೆ ಬಂದು, ಅಂದ್ರೆ 7 ಗಂಟೆ ಅಷ್ಟೊತ್ತಿಗೆ ಬಂದು ದರ್ಶನ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ದರ್ಶನ ಆಗುತ್ತೆ. ಜನನು ರಶ್ ಕಡಿಮೆ ಇರುತ್ತೆ. ಆಕ್ಚುಲಿ ಇವತ್ತು ಶನಿವಾರ. ಓಕೆನಾ? ಈಗ ನಾವು ಏಕಾಂಬರೇಶ್ವರ ಪಂಚಲಿಂಗದಲ್ಲಿ ಮೊದಲನೇ ಲಿಂಗ ಆಗಿರುವಂತ ಏಕಾಂಬರೇಶ್ವರ ವಿಚ್ ಡೆಡಿಕೇಟ್ಸ್ ಅರ್ತ್ ಪೃಥ್ವಿಲಿಂಗ ಅಂತ ಸಹ ಅಂತಾರೆ. ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ನೋಡೋಣ ಬನ್ನಿ ಯಾವ ತರ ಇದೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.